ಕೇಂದ್ರ ಸಚಿವರ ಮುಂದೆ ಸಿಜೆಪಿ ಸಾಲು ಸಾಲು ಬೇಡಿಕೆಗಳನ್ನ ಇಟ್ಟಿದೆ. ನಡ್ಡಾಗೆ ಬೇಡಿಕೆ ಪತ್ರವನ್ನ ಸಲ್ಲಿಸಿದೆ ಕಾಕ್ರೋಚ್ ವಕ್ತಾರರು. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು. ಕಾಕ್ರೋಚ್ ಕಾರ್ಯಕರ್ತರ ಮೇಲೆ ಹಾಕಿರುವ ಎಫ್ಐಆರ್ ಅನ್ನ ರದ್ದು ಮಾಡಬೇಕು. ನಾಳೆ ಮಧ್ಯಾಹ್ನ ತನಕ ಸಮಯ ಕೇಳಿದ್ದಾರೆ ಈ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವ ವಿಚಾರವಾಗಿ ಕೇಂದ್ರ ಸಚಿವರು. ಸದ್ಯಕ್ಕೆ ನಡ್ಡಾ ಅವರಿಗೆ ಬೇಡಿಕೆ ಪತ್ರವನ್ನ ಸಲ್ಲಿಸಿರುವುದು ಕಾಕ್ರೋಚ್ ಪಾರ್ಟಿಯ ವಕ್ತಾರರು. ಆ ಬೇಡಿಕೆಗಳಲ್ಲಿ ಮುಖ್ಯವಾಗಿ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂತಹ ಬೇಡಿಕೆ, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅನ್ನುವಂತಹ ಬೇಡಿಕೆ, ಕಾರ್ಯಕರ್ತರ ಮೇಲೆ ಹಾಕಿರುವ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ಬೇಡಿಕೆ. ಸೊ ಮನವಿ ಪತ್ರವನ್ನ ಸ್ವೀಕರಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರು ನಾಳೆ ಮಧ್ಯಾಹ್ನದ ತನಕ ಸಮಯವನ್ನ ಕೇಳಿದ್ದಾರೆ. वार्तालाप करने के लिए विस्तृत चर्चा हुई है। हमने सरकार को बहुत साफ शब्दों में ये बताया है कि धर्मेंद्र प्रधान जी के इस्तीफे या कैबिनेट से कुछ भी मंजूर नहीं होगा। पूरे देश भर में इस समय जहाँ अलग अलग आंदोलन चल रहे हैं, पूरे देश के युवाओं में जो गुस्सा है, जो आक्रोश है, एक सेंटीमेंट है, वो बहुत क्लियर सेंटीमेंट है दैट धर्मेंद्र प्रधान हैज टू रिजाइन और ही नीड्स टू बी सैक्ड। सरकार से इस बारे में विस्तृत चर्चा हुई है। सरकार ने इस मुद्दे पर, इस पॉइंट पर जवाब देने के लिए कल दोपहर तक का समय मांगा है। हमने सरकार को बता दिया है कि पूरे देश भर में इस समय प्रदर्शन चल रहे हैं, जो प्रदर्शन बढ़ते जाएंगे और अगर हमें जल्द ही धर्मेंद्र प्रधान का इस्तीफा या बर्खास्ती नहीं मिली तो ये प्रदर्शन और व्यापक होंगे। तो ಈಗ ಇಷ್ಟು ಬೇಡಿಕೆಗಳನ್ನ ಇಟ್ಟಿರುವಂತದ್ದು ಕಾಕ್ರೋಚ್ ಪಾರ್ಟಿಯ ವಕ್ತಾರರು ಕೇಂದ್ರ ಸಚಿವರ ಮುಂದೆ. ಸೊ ಈ ಮಧ್ಯಾಹ್ನದವರೆಗೂ ಅಂದ್ರೆ ನಾಳೆ ಮಧ್ಯಾಹ್ನದ ತನಕ ಸಮಯವನ್ನ ಕೇಳಿದ್ದಾರೆ ಕೇಂದ್ರ ಸಚಿವರು. ಸದ್ಯ 2ನೇ ಹಂತದ ಅಂದ್ರೆ ಸೆಕೆಂಡ್ ರೌಂಡ್ ಮೀಟಿಂಗ್ ಅಂತ್ಯ ಆಗಿದೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ನಡೀತಾ ಇದ್ದ ಮೀಟಿಂಗ್, ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಕಾಕ್ರೋಚ್ ಪಾರ್ಟಿಯ ಮುಖಂಡರು ಕೇಂದ್ರ ಸಚಿವರ ಜೊತೆಗೆ ನಡೆದಂತಹ ಸಭೆಯಲ್ಲಿ ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಪರಿಹಾರ ಕೊಡೋದಾಗಿರಬಹುದು, ಎಫ್ಐಆರ್ ರದ್ದು ಮಾಡುವ ವಿಚಾರ ಆಗಿರಬಹುದು, ಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ. ಇದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಈಗ ರಾಜೀನಾಮೆ ಕೊಡುವಂತ ಕನ್ಕ್ಲೂಷನ್ಗೆ ಬಂದಿದ್ರೆ ಇಷ್ಟೆಲ್ಲ ಪ್ರತಿಭಟನೆ ಮತ್ತೊಂದು ಆಗ್ತಿರಲಿಲ್ಲೇ ಇಲ್ಲ. ಸೊ ಈ ಬೇಡಿಕೆಯನ್ನು ಎಷ್ಟು ಗಂಭೀರವಾಗಿ ತಗೊಳುತ್ತೆ ಕೇಂದ್ರ ಸರ್ಕಾರ ಅನ್ನೋ ಪ್ರಶ್ನೆ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಮೊದಲನೇದಾಗಿ ರಾಜೀನಾಮೆ ನೀಡೋದಿದ್ರೆ ನೀವು ಹೇಳದಂತೆ ಇಷ್ಟೊತ್ತಿಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಜವಾಬ್ದಾರಿಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಿರ್ತಿದ್ರು. ಆದ್ರೆ ನೀಟ್ ಪರೀಕ್ಷೆಯನ್ನ ನಾವು ಅಂದ್ರೆ ಪುನರ್ ಪರೀಕ್ಷೆ ಮಾಡಿದ್ದೇವೆ, ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೊಟ್ಟಿದ್ದೇವೆ, ಎಲ್ಲರೂ ಕಾಲೇಜ್ಗಳಿಗೆ ಅಡ್ಮಿಷನ್ ಕೂಡ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಸಿಜೆಪಿ ಮುಂದೆ ಕೂಡ ಇಟ್ಟಿರುವಂತ ನಿರೀಕ್ಷೆ ಇರಬಹುದು. ಈಗ ಸದ್ಯದ ಮಟ್ಟಿಗೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ 2ನೇ ಸುತ್ತಿನ ಸಭೆ ಆಗಿದೆ. 2ನೇ ಸುತ್ತಿನ ಸಭೆಯಲ್ಲೂ ಕೂಡ ಇವತ್ತು ಸಿಜೆಪಿಯಿಂದ ಇಟ್ಟಿರುವಂತಹ ಮನವಿ, ವಿದ್ಯಾರ್ಥಿಗಳ ಮೇಲೆ ಆಗಿರುವ ಹಲ್ಲೆ ಪೊಲೀಸರಿಂದ ಆಗಿದೆ, ಆ ಕಾರಣದಿಂದ ಪೊಲೀಸರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಳಬೇಕು. ಅದ್ರ ಜೊತೆಗೆ ಈ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸಾವು ನೋವಾಗಿದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಪರಿಹಾರವನ್ನ ನೀಡಬೇಕು. 3ನೇದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ. ಅಲ್ಲಿಗೆ ರಾಜೀನಾಮೆ ಸದ್ಯದ ಮಟ್ಟಿಗೆ ರೂಲ್ಡ್ ಔಟ್ ಆಗಿರುವಂತದ್ದು. ಯಾಕೆಂದ್ರೆ ನಿನ್ನೆ ಮೋದಿರವರೇ ವಿಡಿಯೋನ ಮಾಡಿ ಹಾಕಿದ್ದಾರೆ. ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಿಗುವಂತೆ, ಇಡೀ ದೇಶಕ್ಕೆ ಸಿಗುವಂತೆ ವಿಡಿಯೋದಲ್ಲಿ ಹೇಳಿದ್ದಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸಿದ್ಧಪಡಿಸ್ತಾ ಇದ್ದೇವೆ, ಅದರಲ್ಲಿ 3 ತಿಂಗಳ ಒಳಗಡೆ ನಿರ್ಧಾರ ಹೊರಬೀಳಬೇಕು, ತಪ್ಪಿತಸ್ಥ ವ್ಯಕ್ತಿ ಯಾರಿದ್ದಾನೆ ಆತನಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ಕೊಡಬೇಕು. ಈ ರೀತಿಯಾದಂತಹ ಒಂದಿಷ್ಟು ಮಾತುಕತೆಯನ್ನ ಇವತ್ತು ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ಮಾಡ್ತೇನೆ. ಅದಾದ ನಂತರ ಸಂಸತ್ನಲ್ಲಿ ಸೋಮವಾರದಂದು ಮಾತನಾಡಿ
ಮಾತನಾಡ್ತೇನೆ. ವಿಪಕ್ಷಗಳ ಮಾತನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಬೇಕಾದಂತ ಅನಿವಾರ್ಯತೆ ಮೋದಿರವರ ಎದುರು ಇರುವಂತದ್ದು. ಮತ್ತೊಂದು ಕಡೆಗೆ ಈ ಎರಡನೇ ಸುತ್ತಿನ ಸಭೆ ಆದ ಬಳಿಕ ಇವತ್ತೇ ಹೋರಾಟ ಕೈ ಬಿಡ್ತಾರ? ಖಂಡಿತ ಇಲ್ಲ. ಕಾರಣ ಏನು ಅಂದ್ರೆ ಇವರು ಇಟ್ಟಂತ ಬೇಡಿಕೆಯನ್ನ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಅದಾದ ನಂತರ ಅವರ ಬೇಡಿಕೆಗೆ ಸ್ಪಂದನೆ ನೀಡಿದಂತ ಸಂದರ್ಭದಲ್ಲಿ ಮಾತ್ರ ಪ್ರತಿಭಟನೆಯನ್ನ ಕೈ ಬಿಡುವಂತ ಸಾಧ್ಯತೆ ಇರುವಂತದ್ದು. ಬದಲಾಗಿ ಸೋನಂ ವಾಂಗ್ಚುಕ್ ರವರು ಮಾತ್ರ ಇವತ್ತಿನ ಮಟ್ಟಿಗೆ ಉಪವಾಸ ಸತ್ಯಾಗ್ರಹವನ್ನು ಬಿಟ್ಟಿದ್ದಾರೆ. ಆದ್ರೆ ಈ ಒಂದು ಪ್ರತಿಭಟನೆಯ ಕಾವು ಮತ್ತಷ್ಟು ದಿನಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆ ನಾವು ನೋಡಬಹುದಾಗಿದೆ. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಅಭಿಷೇಕ್, ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.